ವಿಚಾರದಲ್ಲಿ ಈಗ ಸರ್ವಪಕ್ಷ ಸಭೆಯನ್ನ ಕೊಂಡೊಯ್ಯಬೇಕು ಅಂತೇಳಿ ಸರ್ಕಾರ ಡಿಸೈಡ್ ಮಾಡಿದೆ. ಆದರೆ ಜೋಶಿ ಅವರು ಹೇಳ್ತಾ ಇರೋದು ನಮ್ಮ ಸರ್ಕಾರದಲ್ಲಿ ಎಲ್ಲ ಕೂಡ ಅನುಮತಿ ಕೊಟ್ಟಿದೆ, ಸುಮ್ಮನೆ ರಾಜಕಾರಣ ಮಾಡುತ್ತಿದೆ ಕಾಂಗ್ರೆಸ್. ನೋಡಿ, ಈಗ ಇರುವಂತದ್ದು ಏನು ಮಾದಾಯದಲ್ಲಿ ಒಂದ್ ಕಡೆ ಇವತ್ತು ವಿದ್ಯುತ್ ಶಕ್ತಿ ಲೈನ್ಗೆ ಪರವಾನಗಿ ಕೊಡ್ತಾರೆ, ಇನ್ನೊಂದು ಕಡೆ ನಮ್ದು ಕುಡಿಯ ನೀರು ಮಾದಾಯ ಎದಕ್ಕಿರುವಂತದ್ದು ಯೋಜನೆ ಕುಡಿಯ ನೀರು ಇವತ್ತು ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಇದು ಪ್ರಯಾರಿಟಿ. ಅದು ಕುಡಿಯ ನೀರಿಗೆ ಯಾರು ಅಡ್ಡಿಪಡಿಸಬಾರ್ದು ಅಂತೇಳಿ ಬರೇ ಭಾರತೀಯ ಕೋರ್ಟ್ ಅಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲೂ ಕೂಡ ನಿರ್ಣಯ ಆಗಿರುವಂತದ್ದು. ರಾಜೇಶ್ವರ್ ಗೊತ್ತಿಲ್ವಾ ಇದು? ಕೊಡಿಸ್ಬಿಡಿ, ಎನ್ವಿರಾನ್ಮೆಂಟ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇದೆ ಅಂತೇಳಿ ಒತ್ತಡ ಮಾಡಿ ಎನ್ವಿರಾನ್ಮೆಂಟ್ ಕ್ಲೀನ್ಸ್ ಕೊಡಿಸಿದ್ರೆ ಮುಗಿದು ಹೋಗುತ್ತಲ್ಲ. ಏಟೆಲ್ಲ ಹೇಳೋ ಬದಲು ಕೊಡಿಸ್ಬೇಕಲ್ಲ ಕುಡಿ ನೀರಿಗೆ. ಮತ್ತು ಅವ್ರ ಭಾಗಕ್ಕೆ ನೀರು ಬರ್ತಾವ, ನಮ್ಮ ಬಿಜಾಪುರಕ್ಕೇನು ಬರಲ್ಲ, ಬೆಂಗಳೂರು ಬರಲ್ಲ, ಹುಬ್ಬಳ್ಳಿ ಧಾರವಾಡಿಗೆ ಇರುವಂತದ್ದು. ಪ್ರಹ್ಲಾದ್ ಜೋಶಿ ಅವರಿಗೆ ಕುಡಿ ನೀರಿನ ಅವಶ್ಯಕತೆ ಇದೆ, ಅವ್ರಿಗೆ ಬೊಮ್ಮಾಯಿ ಅವರಿಗೆಲ್ಲಾನು ಬೆಲ್ಲದವ್ರಿಗೆ. ಅವ್ರು ಕುಡಿ ನೀರು ಬೇಡ ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ. ಈಗ ಕೋವಿಡ್ ಮಧ್ಯಂತರ ವರದಿಯಲ್ಲಿ ಸಾಕಷ್ಟು ಅನುಮಾನಗಳು, ಅಂದ್ರೆ ಎಲ್ಲೋ ಒಂದು ಕಡೆ ನಡೆದಿದೆ ಅಂತ ನೋಡಿ. ಕೋವಿಡ್ ನಾನು ಈಗಾಗಲೇ ಹೇಳಿದ್ದೇನೆ ಬಹಳ ಸಲ, ಕೋವಿಡ್ ಆ ಸದಂತದ ಸಂದರ್ಭ ಜಗತ್ತಿನಾದ್ಯಂತ ಸಾವು ಬದುಕಿನ ಹೋರಾಟ ಆಯಿತು. ಲಕ್ಷಾಂತರ ಜನ ಪ್ರಾಣವನ್ನ ಕಳ್ಕೊಳ್ಳುವಂತಾಯಿತು. ಅನೇಕ ಜನ ಇವತ್ತು ನಿರ್ಗತಿಕರಾದು, ಇವತ್ತು ಅನೇಕ ಜನ ತಮ್ಮ ಆಸ್ತಿ ಪಾಸ್ತಿನೆಲ್ಲ ಮಾಡ್ಕೊಂಡ್ರು. ಬಹಳಷ್ಟು ಕಷ್ಟಗಳನ್ನ ಇಡೀ ಜಗತ್ತಿನಾದ್ಯಂತ ಭಾರತ ದೇಶ, ಕರ್ನಾಟಕದಲ್ಲೂ ಕೂಡ ಆಗಿದೆ. ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರಿಬೇಕು. ನಂದೇ ಹಾಸ್ಪಿಟಲ್ನಲ್ಲಿ ನಾ 500 ಬೆಡ್ ಅನ್ನು ಕ್ರಿಯೇಟ್ ಮಾಡಿ ನನಗೂ 400-500 ಕೋಟಿ ಮಾಡಬಹುದಾಗಿತ್ತು. ಸರ್ಕಾರ 10,000 ಫಿಕ್ಸ್ ಮಾಡಿದಾಗ ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ 10,000, ನಾವು 3,000. ಬಡವರಿಗೆ ಅದನ್ನೂ ಇಲ್ಲ. 25,000 ಇದು ಐಸಿಯುನಲ್ಲಿ, 8,000 ರೆಮ್ಡಿಸಿವಿರಲ್ಲಿ ನಮ್ಮಲ್ಲಿ 2,000 ಎಷ್ಟು 200 ಏನೋ ಇತ್ತು, ಅಷ್ಟೇನೆ ಇವತ್ತಿನ ದಿವಸ. ಅದು ನಮ್ಮ ಕರ್ತವ್ಯ ಆಗಿತ್ತು. ಯಾಕಂದ್ರೆ ನಮ್ಮ ಸಂಘ ಸಂಸ್ಥೆಗಳು ಹುಟ್ಟಿದ್ದು ಜನರ ಸಲುವಾಗಿ, ಮಠಗಳು ಸಂಸ್ಥೆಗಳು ಹುಟ್ಟಿರುವಂಥದ್ದು. ವಿಶೇಷವಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಮಾಡಿಲ್ಲ, ಆ ಮಾತು ಅವರು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ. ಇದೊಂದು ಎಲ್ಲರ ಕರ್ತವ್ಯ ಆಗಿತ್ತು. ಅಂಥದ್ರಲ್ಲಿ ಲೂಟಿ ಹೊಡಿತಾರಂದ್ರೆ 2,000 ಕೋಟಿ, 3,000 ಕೋಟಿ, 5,000 ಕೋಟಿ ನಾನು ಹೇಳಿಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಬೇರೆ ಸಾಕ್ಷಿ ಬೇಕಾ? ಯತ್ನಾಳ್ ಅವರು ಹೇಳಿದ್ದಾರೆ ಕೊರೋನಾದಲ್ಲಿ 2,000 ಕೋಟಿ ಮೇಲೆ ಲೂಟಿ ಆಗಿದೆ ಅಂತ. ಸರಿ, ನಾ ಇದು ಏನಿದನ್ನ ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೋತಾರ? ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆದಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ ಬಿಜೆಪಿ ರಾಜ್ಯ ಏನು ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನ, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಹೋಯ್ತಾ, ಅಥವಾ ಹೈಕಮಾಂಡ್ಗೆ ಹೋಯ್ತಾ, ಬಿಜೆಪಿ ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಬಳಸ್ಕೊಂಡ್ರ? ಕರೋನಾ ಹಣವನ್ನು ಬಳಸ್ಕೊಂಡು ರಾಜಕೀಯ ಮಾಡಿದ್ರೆ, ಅವರು ಚುನಾವಣೆ ಮಾಡಿದ್ರ? ಅರ್ಥ ಮಾಡ್ಕೋಬೇಕು ಅವರೆಲ್ಲ. ಸರ್, ನಾಪತ್ತೆ ಆಗಿದ್ದೀನಿ ಸರ್, ಕರೋನಾದ ಅಕ್ರಮ ಸಂಬಂಧಪಟ್ಟದ್ದು ಅದು ವರದಿಯಲ್ಲಿ ಇದೆಯಾ ಸರ್? ಆ ಥರ ಕ್ಯಾಬಿನೆಟ್ ಚರ್ಚೆ ನನಗೆ ವರದಿ ನಾನು ನೋಡಿಲ್ಲ, ಸುಳ್ಳೆ ನಾನು ವರದಿ ಬಗ್ಗೆ ಮಾತನಾಡೋದಲ್ಲ. ವರದಿ ಬಗ್ಗೆ ಮುಖ್ಯಮಂತ್ರಿಗೆ ಸಬ್ಮಿಟ್ ಮಾಡಿದ್ದಾರೆ. ಇವತ್ತು ಅದನ್ನ ಮುಖ್ಯಮಂತ್ರಿಗಳು ಗಮನಿಸಿ ಅದನ್ನ ಕ್ಯಾಬಿನೆಟ್ ಮುಂದೆ ಇಡ್ತಾರೆ. ಇಟ್ಟಾಗ ನಮ್ಗೆ ಮಾಹಿತಿ ಗೊತ್ತಾಗ್ತದೆ, ಅಲ್ಲಿ ತರ ಮಾಹಿತಿ ಗೊತ್ತಾಗಲ್ಲ. ಸರ್, ಕುಮಾರಸ್ವಾಮಿ ಅವರು ಕಡತಗಳು ಮಾಯ ಆಗಿರ್ಬೇಕು. ಸ್ವಾಭಾವಿಕವಾಗಿ ಎಲ್ಲಾ ರೀತಿ ಕೆಲಸ ಮಾಡ್ತಾರೆ. ಅವರು ಕಡತಗ ಮಾಯನೂ ಮಾಡಿರ್ಬೋದು, ಇವರು ಚಾನ್ಸಸ್ ಇದಾವೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಾವಾಗ ಬೇಕಾದ್ರೂ ಚುನಾವಣೆ ಘೋಷಣೆ ಆಗ್ಬೋದು, ವಿಧಾನಸಭೆ ಚುನಾವಣೆ ಅಂತ. ಸರ್, ನಿನ್ನೆ ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ. ಸರ್, ಪಕ್ಷ ಕಾರ್ಯಕರ್ತರಿಗೆ ಸಿದ್ಧತೆ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಗೊತ್ತಾ? ಅವರು ಮೊನ್ನೆ ಎಲೆಕ್ಷನ್ ಅಲ್ಲಿ 23ರಲ್ಲಿ 2023ರಲ್ಲಿ ಅವರು ಬಹಳ ಆಶಯ ಆಕಾಂಕ್ಷೆ ಇಟ್ಕೊಂಡಿದ್ರು. ಇದು ಹಂಗ ಅಸೆಂಬ್ಲಿ ಆಗುತ್ತೆ, ಅತಂತ್ರ ಆಗುತ್ತೆ, ನಾ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, ಬಿಜೆಪಿ ಅವ್ರಿಗೂ ನಾವು ಅನಿವಾರ್ಯತೆ, ಕಾಂಗ್ರೆಸ್ನವ್ರಿಗೂ ನಾವು ಅನಿವಾರ್ಯತೆ, ಹಿಂಗೆ ಅವ್ರ ಕನಸು ಭಗ್ನ ಆಗ್ಯದ. ಭಗ್ನ ಆದ್ಮೇಲೆ ಈಗೂ ಹಗಲುಗನಸು ಕಾಣ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳ್ಬೇಕಾದ್ರೆ ಇವತ್ತು 85 ಜನ ಶಾಸಕರು, 2/3 ಅಂದ್ರೆ 85 ಜನ ಹೋಗ್ಬೇಕಾಗ್ತದೆ. ಅಷ್ಟೇ ಅಲ್ಲ, ರಾಜೀನಾಮೆ ಕೊಟ್ಟು ಇದು ಮಾಡಬೇಕು, ಆ ಬಿಜೆಪಿ ಜನತಾದಳ ಸ್ಟ್ರೆಂಗ್ಸ್ ಕಡಿಮೆ ತರಿಸಬೇಕಂದ್ರೂ ಕೂಡ 60-65 ಶಾಸಕರು ಬೇಕು. ನಿಮ್ಗೆ ಗೊತ್ತಿದೆ, ಬಿಜೆಪಿಯಿಂದ ಕೆಲವು ಶಾಸಕರು ನಮ್ಗೂಡೆ ಓಪನ್ ಆಗಿ ಗುರುತಿಸ್ಕೊಂಡಿದ್ದಾರೆ, ಜೆಡಿಎಸ್ನವರು ಗುರುತಿಸ್ಕೊಂಡಿದ್ದಾರೆ. ಅವು ಒಂದು 10 ನಮಗೆ ಆಡ್ ಆಗ್ತವೆ. ಹಿಂಗಾಗಿ ಕುಮಾರಸ್ವಾಮಿ ಅವರು ಈ ಕನಸವನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ಆ ಕನಸು ಯಾವತ್ತೂ ಈಡೇರೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಹೇಳಿಕೆ ಬಯಸ್ತೇನೆ.